ನಮ್ಮ ಮಸಲ್ಸು ಬರೀ ಸ್ಟ್ರೆಂತ್ಗೆ ಮತ್ತು ನಾನು ಜಿಮ್ ಮಾಡಿ ಶೇಪಿಗೆ ಬಂದು ಬ್ಯೂಟಿಗೆ ಅಷ್ಟಕ್ಕೆ ಸೀಮಿತನಾ ಅಥವಾ ಬೇರೇನೂ ಏನಾದರೂ ರೋಲ್ ಇದೆಯಾ? ಇವತ್ತು ತಿಳ್ಕೊಳ್ಳೋಣ ಬನ್ನಿ. ನಾನು ಡಾಕ್ಟರ್ ಅಮರ್ದೀಪ್, ಆರ್ಥೋಪೆಡಿಕ್ ಸರ್ಜನ್, ಶಿವಮ್ ಅಡ್ವಾನ್ಸ್ಡ್ ಆರ್ಥೋ ಕೇರ್, ಬಸವೇಶ್ವರ ನಗರಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ಮಸಲ್ ಸ್ಟ್ರೆಂತ್, ಮಾಂಸಖಂಡದ ಸ್ಟ್ರೆಂತನ್ನ ಹೇಗೆ ಇಂಪ್ರೂವ್ ಮಾಡೋದ್ರಿಂದ ನಮ್ಮ ಬೋನ್ಸ್ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಮಸಲ್ ಮತ್ತೆ ಬೋನ್ ಅನ್ನೋದು ಒಂದು ಮಸ್ಕ್ಯುಲೋ ಸ್ಕೆಲಿಟಲ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದರದ ಪಾರ್ಟ್ ಆಗಿರುತ್ತೆ. ಇದು ಯಾವಾಗಲೂ ಎರಡು ಒಟ್ಟಿಗೆ ಕೆಲಸ ಮಾಡುತ್ತೆ. ಬೋನೇ ಬೇರೆ ಮಸಲೇ ಬೇರೆ ಅಂತ ಯಾವಾಗೂ ಇರೋದಿಲ್ಲ. ಹೇಗೆ ನಾವು ಓವರ್ ಆಲ್ ನಿಮ್ಮದು ಸ್ಕೆಲಿಟನ್ ಆಗಿರಲಿ, ಓವರ್ ಆಲ್ ಬಿಲ್ಡ್ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ನಿಮಗೆ ಎರಡೂ ಚೆನ್ನಾಗಿರ್ಬೇಕಾಗತ್ತೆ. ಹೇಗೆ ನಮ್ಮ ಮಸಲ್ಸು ಬೋನ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾವು ಇನ್ನೂ ಡೀಪಾಗಿ ತಿಳ್ಕೊಳ್ಳೋಣ. ಇದು ಒಂಥರ ಗಂಡ ಹೆಂಡತಿ ಇದ್ದಂಗೆ, ಎರಡೂ ಒಟ್ಟಿಗೆ ಒಂದೇ ಡೈರೆಕ್ಷನ್ ಹೋದಾಗ ಫ್ಯಾಮಿಲಿ ಬೆಳೆಯುತ್ತೆ, ಪ್ರಾಸ್ಪೆರಿಟಿ ಬೆಳೀತಾ ಹೋಗುತ್ತೆ. ಹಾಗೇನೆ ಬರೀ ನಾನು ಕ್ಯಾಲ್ಶಿಯಂ ನುಂಗ್ಬಿಟ್ಟು ಬೋನ್ ಸ್ಟ್ರಾಂಗ್ ಮಾಡ್ಕೊತೀನಿ, ಮಸಲ್ನ ಬಿಡ್ತೀನಿ ಅಂತ ಹೇಳೋಕ್ಕಾಗೋದಿಲ್ಲ. ಮಸಲ್ ಬೋನ್ ಎರಡೂ ಒಟ್ಟಿಗೆ ಸ್ಟ್ರೆಂಥನ್ ಆದಾಗ ನಮ್ಮ ಹೋಲ್ ಬಾಡಿ ಪ್ರಾಸ್ಪರ್ ಆಗುತ್ತೆ, ಹೋಲ್ ಬಾಡಿ ಹೆಲ್ದಿಯರ್ ಆಗುತ್ತೆ, ನಾವು ಚೆನ್ನಾಗಿ ಇರ್ತೀವಿ, ಚೆನ್ನಾಗೇ ಕಾಣ್ತೀವಿ. ಒಳ್ಳೆ ಮಾಂಸಖಂಡನ, ಹೆಲ್ದಿ ಮಸಲ್ಸ್ನ ಮೇಂಟೈನ್ ಮಾಡೋದ್ರಿಂದ ಏನೇನು ಬೆನಿಫಿಟ್ಸ್ ಅಂತ ನೋಡೋಣ. ಫಸ್ಟು ಬೋನ್ ಸ್ಟಿಮ್ಯುಲೇಷನ್ ಅನ್ನೋದು ಏನಿದೆ, ಬೋನ್ ಕ್ವಾಲಿಟಿ ಬೋನ್ ಫಾರ್ಮ್ ಮಾಡೋಕ್ಕೆ ನಮ್ಮ ಮಸಲ್ಸ್ ಹೆಲ್ಪ್ ಮಾಡುತ್ತೆ. ಮಸಲ್ಸ್ ಮೂವ್ಮೆಂಟ್ ಆದಾಗ ಅದು ಕನ್ಸ್ಟ್ರಿಕ್ಟ್ ಆಗಿರಿದ ಎಕ್ಸ್ಪ್ಯಾಂಡ್ ಆದಾಗೆಲ್ಲ ಒಂದು ಬೋನ್ಗೆ ಸ್ಟಿಮ್ಯುಲೇಷನ್ಸ್ ಕೊಡುತ್ತೆ. ಆ ಸ್ಟಿಮ್ಯುಲೇಷನ್ಸಿಂದ ಬೋನು ಜಾಸ್ತಿ ಆಗ್ತಾ ಹೋಗುತ್ತೆ. ಅದರಿಂದ ಒಂದು ಕ್ವಾಲಿಟಿ ಬೋನ್ ಫಾರ್ಮೇಷನ್ ಆಗುತ್ತೆ. 60 ವರ್ಷ ಆದಮೇಲೆ ನಮಗೆ ಆಸ್ಟಿಯೋಪೊರೋಸಿಸ್, ಮೂಳೆ ರಂಧ್ರತೆ ಅಂತ ಶುರುವಾಗುತ್ತೆ. ವೀಕ್ ಆಗ್ತಾ ಹೋಗುತ್ತೆ ಬೋನ್ಸು. ಜಿಮ್ ಮಾಡಿ ನಾವು ಮಸಲ್ನ ಸ್ಟಿಮ್ಯುಲೇಟ್ ಮಾಡಿ ಇಟ್ಕೊಂಡಾಗ ಬೋನ್ ಕ್ವಾಲಿಟಿ, ಬೋನ್ ಸ್ಟಿಮ್ಯುಲೇಷನ್ ಇನ್ಕ್ರೀಸ್ ಆಗಿ ಬೋನ್ ಕ್ವಾಲಿಟಿ ಹಾಗೆ ಮೇಂಟೈನ್ ಆಗುತ್ತೆ. ಹಾಗಾಗಿ ಇದು ಒಂದು ಉಪಯೋಗ ಇದೆ. ಹೆಲ್ತಿ ಮಸಲ್ಸ್ ಇರೋದ್ರಿಂದ ಏನೇನು ಬೆನಿಫಿಟ್ಸು? ನಮ್ಮ ಮಸಲ್ಸು ಆ್ಯಕ್ಟಿವ್ ಆಗಿದ್ದಾಗ, ಸ್ಟ್ರಾಂಗ್ ಆಗಿ ಇದ್ದಾಗ ಅದು ನಮ್ಮ ಬೋನ್ ಫಾರ್ಮೇಷನನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ. ಹಾಗಾಗಿ 60 ವರ್ಷ ಆದಮೇಲೆ ಹೇಗೆ ನಮಗೆ ಮೂಳೆ ರಂಧ್ರತೆ ಅಂತ ಕರಿತೀವಿ, ಆಸ್ಟಿಯೋಪೊರೋಸಿಸ್ ಅಂತ, ಮೂಳೆ ವೀಕ್ ಆಗ್ತಾ ಹೋಗುತ್ತೆ, ಆವಾಗ ನಾವು ನಮ್ಮ ಮಸಲ್ಸ್ನ ಸ್ಟ್ರಾಂಗ್ ಮಾಡಿಕೊಂಡಾಗ, ಅದನ್ನು ಆ್ಯಕ್ಟಿವೇಟ್ ಆಗಿ ಮಾಡಿ ಎವ್ರಿ ಡೇ ಎಕ್ಸಸೈಸ್ ಮಾಡಿದಾಗ ಅದು ನಮ್ಮ ಬೋನನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ, ಹೊಸ ಬೋನ್ ಫಾರ್ಮ್ ಮಾಡೋದಕ್ಕೆ. ಅದರಿಂದ ನಮ್ಮ ಬೋನ್ ಕ್ವಾಲಿಟಿ ಅನ್ನೋದು ಚೆನ್ನಾಗಿರುತ್ತೆ. ಎರಡನೇ ಉಪಯೋಗ ಏನು ಅಂತ ಹೇಳಿದ್ರೆ, ಮಸಲ್ಸ್ ಕಂಟ್ರಾಕ್ಟ್ ಆದಾಗ ಒಂದು ಪ್ರೋಟೀನ್ ಅಂಶ ಇರುತ್ತೆ, ಅದರಲ್ಲಿ ಮಯೋಕೈನ್ಸ್ ಅಂತ ಕರಿತೀವಿ, ಅದು ಬ್ಲಡ್ಡಲ್ಲಿ ರಿಲೀಸ್ ಆಗುತ್ತೆ. ಅದು ರಿಲೀಸ್ ಆದಾಗ ಅದು ಬೋನ್ಗೆ ಹೋಗಿ ಅಲ್ಲಿ ಏನು ಬೋನನ್ನು ಬೆಳವಣಿಗೆ ಮಾಡೋಕ್ಕೆ ಏನು ಅಂಶಗಳಿರ್ತವೆ ಅದನ್ನು ಹೋಗಿ ಸ್ಟಿಮ್ಯುಲೇಟ್ ಮಾಡುತ್ತೆ. ಆ ಮಯೋಕೈನ್ಸ್ ಅನ್ನೋದು ಅದು ಸ್ಟಿಮ್ಯುಲೇಟ್ ಆದಾಗ ಆಸ್ಟಿಯೋಬ್ಲಾಸ್ಟ್ಸ್ ಅನ್ನೋ ಒಂದು ಸೆಲ್ ಇರುತ್ತೆ, ಅದು ಬೋನ್ನ ಬೆಳವಣಿಗೆಗೆ ಹೆಲ್ಪ್ ಮಾಡೋ ಸೆಲ್ ಇರುತ್ತೆ. ಅದು ಹೊಸ ಬೋನ್ನ, ಕ್ಯಾಲ್ಶಿಯಂನ ಡೆಪಾಸಿಟ್ ಮಾಡಿ ನಮ್ಮ ಬೋನ್ಸ್ನ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ. ಸೊ ಎಷ್ಟು ನಿಮ್ಮ ಮಸಲ್ ಮೂವ್ಮೆಂಟ್ ಇರುತ್ತೆ ಅಷ್ಟು ಮಯೋಕೈನ್ಸ್ ರಿಲೀಸ್ ಆಗುತ್ತೆ, ಅಷ್ಟು ಬೋನ್ ಫಾರ್ಮೇಷನ್ ಬೆಟರ್ ಆಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮಸಲ್ಸ್ನ ನೀವು ದೀರ್ಘಕಾಲ 80-90 ವರ್ಷದ ತನಕ ಆ್ಯಕ್ಟಿವ್ ಆಗಿ ಎಕ್ಸಸೈಸ್ ಮಾಡಿ ನಿಮ್ಮ ಮಸಲ್ ಮಾಸ್ನ ಕಾಪಾಡಿಕೊಂಡ್ರೆ ಅದೇ ಥರ ನಿಮ್ಮ ಬೋನ್ ಡೆನ್ಸಿಟಿ ಏನಿದೆ ಅದು ಹಾಗೆ ಕಾಪಾಡುತ್ತೆ. ಮೂರನೇದಾಗಿ, ನಮಗೆ ವಯಸ್ಸಾಗ್ತಾ ಆಗ್ತಾ ಬರೀ ಮೂಳೆ ರಂಧ್ರತೆ ಆಗೋದಲ್ದಲೆ ಸಾರ್ಕೋಪೀನಿಯಾ ಅಂತ ಒಂದು ಕಂಡೀಷನ್ ಆಗುತ್ತೆ. ಏನು ಅಂದರೆ ನಮ್ಮದು ಮಸಲ್ದು ಏನು ಬಲ್ಕ್ ಇದೆ, ಏನು ದಪ್ಪ ಒಂದು ಮಸಲ್ ಇರುತ್ತೆ, ಈಗ 30 ವರ್ಷದ ಹುಡುಗನ ನೋಡಿರ್ಬೋದು, 60 ವರ್ಷದ ಅಜ್ಜನ ನೋಡಿರ್ಬೋದು, ಏನೂ ಮಾಡ್ದಲೇ ಇದ್ದರೆ ಹಾಗೇ ಹೋಗ್ತಾ 60 ವರ್ಷಕ್ಕೆ ನಮ್ಮ ಮಸಲ್ಸ್ ಎಲ್ಲ ತಾನಾಗೇ ವೀಕ್ ಆಗ್ತಾ ಹೋಗುತ್ತೆ. ಅದನ್ನು ಸಾರ್ಕೋಪೀನಿಯಾ ಅಂತ ಕರಿತೀವಿ. ಈ ಥರ ಕಂಡೀಷನ್ ಆದಾಗ ನಮಗೆ ಬ್ಯಾಲೆನ್ಸ್ ಸಿಗೋದಿಲ್ಲ, ನಡೀತಾ ಮಿಸ್ ಆಗಿ ಫಾಲ್ ಆಗೋದು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ಬಿಕಾಸ್ ಮಸಲ್ಸ್ ಕೋಆರ್ಡಿನೇಷನ್ ಕರೆಕ್ಟಾಗಿ ಆಗೋದಿಲ್ಲ. ಒಂದು ವೀಕ್ ಇರುತ್ತೆ, ಒಂದು ಜಾಸ್ತಿ ವೀಕ್ ಆಗಿರುತ್ತೆ. ಸೊ ಎರಡರ ಮಧ್ಯ ಬಾಡಿನ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕಾಗೋದಿಲ್ಲ. ಆ ಬ್ಯಾಲೆನ್ಸ್ ತಪ್ಪಿದಾಗ ನಾವು ಬೀಳೋದು, ಅದ್ರ ಜೊತೆಗೆ ಮೂಳೆನೂ ವೀಕ್ ಆಗಿಬಿಟ್ಟಿರುತ್ತೆ. ಸೊ ಸ್ವಲ್ಪ ಸ್ಲಿಪ್ ಆಗಿಬಿದ್ರೂ ಫ್ರ್ಯಾಕ್ಚರ್ಸ್ ಆಗಿ ಆಮೇಲೆ ಆಪ್ರೇಷನ್ ತನಕ ಹೋಗೋ ಚಾನ್ಸಸ್ ಆಗುತ್ತೆ. ಹಾಗಾಗ್ಬಿಟ್ಟು ಎಸ್ಪೆಷಲಿ 60 ವರ್ಷ ಆದಮೇಲೆ ನೀವು ಎಕ್ಸಸೈಸ್ ಮಾಡಿ ನಿಮ್ಮ ಮಸಲ್ ಮಾಸ್ನ ಹಾಗೆ ಕಾಪಾಡಿಕೊಂಡ್ರೆ ಇದರಿಂದ ಒಂದು ಪ್ರಿವೆನ್ಷನ್ ಆಗುತ್ತೆ. ಮುಂದೆ ಬೀಳೋದಾಗ್ಲಿ ಅಥವಾ ಅದರಿಂದ ಫ್ರ್ಯಾಕ್ಚರ್ಗಳಾಗೋದಾಗ್ಲಿ ಅದನ್ನೆಲ್ಲ ತಪ್ಪಿಸ್ಬೋದು. ಮತ್ತೆ ವಯಸ್ಸಾಗ್ತಾ ಆಗ್ತಾ ಒಂದು ಮಸಲ್ ಬೋನ್ ಯೂನಿಟ್ ಅಂತ ಕರಿತೀವಿ, ಬರೀ ಮೂಳೆ ಸವಿಯೋದಲ್ದಲೆ ಮಸಲ್ಲು ವೀಕ್ ಆಗ್ತಾ ಹೋಗ್ತಿರುತ್ತೆ. ಅದನ್ನೇ ಆಸ್ಟಿಯೋಸಾರ್ಕೋಪೀನಿಯಾ ಅಂತ ಕರಿತೀವಿ. ಇದರಲ್ಲಿ ಏನಾಗುತ್ತೆ, ಎರಡೂ ವೀಕ್ ಆಗ್ತಾ ಹೋಗೋದ್ರಿಂದ ನಿಮಗೆ ಓವರ್ ಆಲ್ ಬಾಡಿಲಿ ಸ್ಟ್ರೆಂತ್ ಇರೋದಿಲ್ಲ. ಅವಾಗ ನೀವು ತುಂಬ ಹೊತ್ತು ನಡೆಯೋದಾಗಲಿ, ಎಕ್ಸಸೈಸ್ ಮಾಡೋದಾಗಲಿ, ಏನೇ ಮಾಡೋಕ್ಕೆ ಹೋದ್ರೂ ತುಂಬ ಸುಸ್ತಾಗೋದು ಆ ಥರ ಆಗ್ತಾ ಇರುತ್ತೆ. ಅದರಿಂದ ಓವರ್ ಆಲ್ ಆ್ಯಕ್ಟಿವ್
ಆಕ್ಟಿವಿಟಿನೇ ಕಮ್ಮಿ ಆಗುತ್ತೆ. ನಿಮ್ಮ ಲೈಫ್ ಸ್ಟೈಲಲ್ಲಿ ಮುಂಚೆ ನಾನು ಅಷ್ಟು ಕಿಲೋಮೀಟರ್ ನಡೀತಾ ಇದ್ದೆ, ಅಲ್ಲಿ ಫ್ರೆಂಡ್ಸ್ನ ಹೋಗಿ ಮೀಟ್ ಮಾಡ್ತಾ ಇದ್ದೆ, ಈ ಪಾರ್ಕಿಗೆ ಹೋಗ್ತಿದ್ದೆ, ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಅದು ನಮ್ಮ ಮೆಂಟಲ್ ಸ್ಟ್ರೆಸ್ಗೂ ಜಾಸ್ತಿಯಾಗಿ ಎಷ್ಟೊಂದು ವಯಸ್ಸಾದವರು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ. ಇದೆಲ್ಲ ಕಾರಣಗಳಿರೋದ್ರಿಂದ ಮಸಲ್ನ ಮರಿಬೇಡಿ. ಬರೀ ಕ್ಯಾಲ್ಶಿಯಮು, ವಿಟಮಿನ್ D3 ನುಂಗಿ ನಾನು ಬರೀ ಬೋನ್ ಸ್ಟ್ರೆಂತ್ ಅಂತಾನೆ ಹೇಳೋದಲ್ದಲೆ ಅದರ ಇನ್ನೊಂದು ಅರ್ಧಾಂಗಿ ಥರ ನಮ್ಮ ಮಸಲ್ ಇದೆ, ಅದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಡೈಲಿ ಎಕ್ಸಸೈಸ್ ಮಾಡಬೇಕು. ಅದರಿಂದ ನಿಮ್ಮ ಓವರಾಲ್ ಸ್ಕೆಲಿಟಲ್ ಸಿಸ್ಟಮ್ಗೆ, ನಿಮ್ಮ ಓವರಾಲ್ ಬಾಡಿಗೆ, ನಿಮ್ಮ ಚಲನವಲನಗಳಿಗೆ ಸ್ಟ್ರೆಂತ್ ಸಿಗುತ್ತೆ. ಅದರಿಂದ ನಿಮ್ಮ ಮೈಂಡಿಗೂ ಸ್ಟ್ರೆಂತ್ ಸಿಗುತ್ತೆ. ಹಾಗಾದರೆ ಈ ಮಸಲ್ ಸ್ಟ್ರೆಂತ್ ಬಗ್ಗೆ ಇಷ್ಟೊಂದು ಮಾತಾಡಿದ್ವಿ. ಹಾಗಾದರೆ ನಾನು ಏನು ಮಾಡಬೇಕು ಮಸಲ್ ಸ್ಟ್ರೆಂತ್ ಆಗೋದಕ್ಕೆ ಅಂತ ಕೇಳಿದ್ರೆ, ಒಂದು, ನಾವು ತಿನ್ನೋ ಊಟ, ನಾವು ಏನು ತಿಂತೀವಿ ಅದೇ ನಾವು ಆಗಿರೋದೇ ನಮ್ಮ ಊಟದಿಂದ. ಸೊ ಊಟದಲ್ಲಿ ನೀವು ಬದಲಾವಣೆಗಳನ್ನು ಮಾಡ್ಕೋಬೇಕಾಗತ್ತೆ. ಹೈ ಪ್ರೋಟೀನ್ ಡಯಟ್ ಅಂತ ಏನು ಕರಿತೀವಿ, ನಿಮ್ಮ ಒಂದು ಊಟದಲ್ಲಿ ಪ್ರೋಟೀನ್ ಅಂಶವನ್ನು ಜಾಸ್ತಿ ಇಡಬೇಕಾಗತ್ತೆ. ಈ ಶುಗರ್ ಇಲ್ಲದೆ ಇರೋರು ಸ್ವೀಟ್ ತಿಂತಾರೆ. ಮೊನ್ನೆ ಒಂದು ಪೇಷಂಟ್ ಬಂದಿದ್ರು, 60 ವರ್ಷದ ಅಜ್ಜ, ನಂಗೆ ಅನ್ನ ತುಂಬ ಇಷ್ಟ, ನಾನು ಫುಲ್ ಟೈಮ್ 3 ಹೊತ್ತು ಅನ್ನನೇ ತಿಂತಿರ್ತೀನಿ ಅಂತ. ಆ ಥರ ಮಾಡಬೇಡಿ. ಸ್ವಲ್ಪ ಅಮೌಂಟ್ ಅನ್ನನೂ ತಿನ್ನಿ, ಆದರೆ ಅದನ್ನು ಕಮ್ಮಿ ಮಾಡಿ. 100% ಅನ್ನ ತಿನ್ನೋ ಬದಲು 50% ತಿಂದು 50%ನ ಪ್ರೋಟೀನ್ಗಿಡಿ. ವೆಜಿಟೇಬಲ್ಸ್, ಪನ್ನೀರ್ ಇರ್ಬೋದು, ಮಿಲ್ಕ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ಗ್ರೇನ್ಸು, ಕಾಳುಗಳು, ಸಿರಿಧಾನ್ಯ ಕಾಳುಗಳಿದೆ, ಅದರ ದೋಸೆ ಮಾಡಿ, ಮುದ್ದೆ ಮಾಡಿ, ರೊಟ್ಟಿ ಮಾಡ್ಕೊಂಡು ತಿನ್ನಿ. ಮತ್ತು ಇನ್ನೊಂದು, ನೀರು ಚೆನ್ನಾಗಿ ಕುಡಿಬೇಕು. ಒಬ್ಬರು 3 ಲೀಟ್ರ್ ದಿನಕ್ಕೆ ನೀರು ಕುಡಿಬೇಕು. ಆವಾಗ ಜಾಯಿಂಟಲ್ಲಿ ನಿಮ್ಮ ಲ್ಯೂಬ್ರಿಕೇಷನ್ ಚೆನ್ನಾಗಿರುತ್ತೆ, ಆಯಿಲಿಂಗ್ ಚೆನ್ನಾಗಾಗುತ್ತೆ ಜಾಯಿಂಟಲ್ಲಿ, ಅದರಿಂದ ನಿಮಗೆ ಬೆಟರ್ ಆಗುತ್ತೆ. ಮತ್ತು 60 ವರ್ಷ ಮೇಲ್ಪಟ್ಟಿರೋರಿಗೆ ತುಂಬ ತಿನ್ನೋಕ್ಕಾಗೋದಿಲ್ಲ. ಸೊ ನಿಮ್ಮದು ಡೈಲಿ ರಿಕ್ವೈರ್ಮೆಂಟ್ ಏನಿರುತ್ತೆ, ಕ್ಯಾಲ್ಶಿಯಮು, ವಿಟಮಿನ್ದು ಇರೋದಿಲ್ಲ. ಆ ಥರ ಕಂಡೀಷನಲ್ಲಿ ನಿಮ್ಮ ಹತ್ತಿರದ ಆರ್ಥೋಪೆಡಿಷನ್ಗೆ ತೋರಿಸಿ ನೀವು ಸಪ್ಲಿಮೆಂಟ್ಸ್ನ ತೊಗೋಬೇಕಾಗತ್ತೆ, ವಿಟಮಿನ್ D3 ಮತ್ತು ಕ್ಯಾಲ್ಶಿಯಮ್ಗೆ. ಅಷ್ಟಾದರೆ ಸಾಕಾ? ಬರೀ ನ್ಯೂಟ್ರಿಷನ್ ಮುಗಿದ್ರೆ ಸಾಕಾ? ಇಲ್ಲ, ಡೈಲಿ ಎಕ್ಸಸೈಸ್ ಹೋಗಬೇಕು, ಆಚೆ ಹೋಗಿ ವಾಕಿಂಗ್ ಮಾಡಬೇಕು, ಮಸಲ್ ಸ್ಟ್ರೆಂಥನಿಂಗ್ ಮಾಡಬೇಕು. 60 ವರ್ಷಕ್ಕೆ ಜಿಮ್ಗೆ ಹೋಗ್ಬೇಕಾ, ವೆಯ್ಟ್ ಎತ್ತಬೇಕಾ ಅಂತೆಲ್ಲ ಅನಿಸುತ್ತೆ, ಆದರೆ ಅದರಿಂದ ಹೆಲ್ಪ್ ಆಗುತ್ತೆ. ನಿಮ್ಮ ಮಸಲ್ ಸ್ಟ್ರೆಂತ್ ಆಗಿರೋರ್ಗೂ ಮಸಲ್ ವೀಕ್ ಇರೋರ್ಗೂ ಫ್ರ್ಯಾಕ್ಚರ್ ರೇಟ್ಸು ತುಂಬ ಡಿಫ್ರೆನ್ಸ್ ಇದೆ, 2ರಷ್ಟಿದೆ. ಒಬ್ಬರು ಮಸಲ್ ಸ್ಟ್ರೆಂತ್ ಇಟ್ಕೊಂಡಿರೋರಿಗೆ ಫ್ರ್ಯಾಕ್ಚರ್ಗೆ ಆಗೋ ರಿಸ್ಕಿಗೂ ಮಸಲ್ ವೀಕ್ ಇರೋರಿಗೆ ಆಗೋದು 2 ಪಟ್ಟು ಜಾಸ್ತಿ ಆಗೋ ರಿಸ್ಕ್ಸ್ ಇರುತ್ತೆ. ಹಾಗಾಗ್ಬಿಟ್ಟು ಸ್ಟ್ರೆಂಥನಿಂಗ್ ಮಾಡಬೇಕು. ಆ್ಯಂಡ್ ಇನ್ನೊಂದು ಹೇಳ್ತಾರೆ, ನನಗೆ ಟೈಮೇ ಇಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ, ಹೇಗೆ ಎಕ್ಸಸೈಸ್ಗೆ 1 ಅವರ್ ಎತ್ತಿಡೋಕ್ಕೆ ಆಗಲ್ಲ ಅಂತ. ಈ ಬೆಂಗಳೂರಲ್ಲಿ ಈ ಬ್ಯುಸಿ ಜೀವನದಲ್ಲಿ ಎಲ್ಲ ರೇಸಲ್ಲಿದ್ದೀವಿ, ಇಲ್ಲಿ ಆ ಟೈಮೇ ಇಲ್ಲ ಎಲ್ಲೋ ಅಂತಾರೆ. ಆದರೆ ಆ ಥರ ಸಿಚುವೇಶನ್ಸಲ್ಲಿ ಜಸ್ಟ್ ಸಿಂಪಲ್ ಸ್ಟೆಪ್ಸ್ ಮಾಡಬೇಕಾಗಿದೆ. ಎಲ್ಲಿ ಲಿಫ್ಟ್ ಇದೆ ಅಲ್ಲಿ ಲಿಫ್ಟ್ ಹತ್ತಬೇಡಿ, ಜಸ್ಟ್ 1 ಫ್ಲೋರ್ 2 ಫ್ಲೋರ್ ವಾಕಿಂಗ್ ಸ್ಟೇರ್ಸ್ ತಗೊಳ್ಳಿ, ಹತ್ತಿ ಇಳಿರಿ, ಅದೇ ಅಷ್ಟು ಎಕ್ಸಸೈಸ್ ಆಗುತ್ತೆ. ಮತ್ತು ಮನೆಯಿಂದ ಬಸ್ ಸ್ಟ್ಯಾಂಡ್ಗೆ, ಮನೆಯಿಂದ ಹತ್ತಿರ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ವಾಕ್ ಮಾಡ್ಕೊಂಡು ಹೋಗಿ. ಒಂದು 10 ನಿಮಿಷ ಬೇಗ ಬಿಟ್ಟು ವಾಕ್ ಮಾಡಿ ಹೋಗಿ ರೀಚ್ ಆಗಿ. ಈ ಥರ ಒಂದು ಸ್ಮಾಲ್ ಚೇಂಜಸ್, ಸಣ್ಣ ಪುಟ್ಟ ಚೇಂಜಸ್ ಮಾಡೋದ್ರಿಂದ ಆಟೋಮ್ಯಾಟಿಕಲಿ ಎಕ್ಸಸೈಸ್ ಆಗಿರುತ್ತೆ. ನಿಮಗೆ 1 ಅವರ್ ಎತ್ತಿಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಅಂದಾಗ ಈ ಥರ ಸಿಂಪಲ್ ಸ್ಟೆಪ್ಸ್ನ ಪ್ರತಿನಿತ್ಯ ಮಾಡೋದ್ರಿಂದ ನಿಮ್ಮ ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಅದರಿಂದ ನಿಮ್ಮ ಬೋನ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮುಂದೆ ಈ ಥರನೇ ಹೆಲ್ತ್ ರಿಲೇಟೆಡ್ ವೀಡಿಯೋಸ್ಗಾಗಿ ನಮ್ಮನ್ನು ಫಾಲೋ ಮಾಡಿ.